ನಮ್ಮ ಮುಧೋಳ್ ತುಂಬ ಇಂಡಸ್ಟ್ರಿಯಲ್ ಏರಿಯಾ, ಇರಿಗೇಟೆಡ್ ಏರಿಯಾ. ನಮ್ಮ ಮುಖ್ಯ ಬೆಳೆ ಶುಗರ್ ಕೇನ್, ಕಬ್ಬು ಬೆಳೀತಾರೆ. ಅಲ್ಲಿಗೆ ಕಬ್ಬು ಬೆಳೀಲಿಕ್ಕೆ ಏನೇನು ಬೇಕು ಆ ಸಕಲ ಸೌಲಭ್ಯವನ್ನು ನನ್ನ ಅಧಿಕಾರ ಅವಧಿಯಲ್ಲಿ ನಾನು ಮಾಡಿದೆ. 8 ಬ್ಯಾರೇಜ್ಗಳ ನಿರ್ಮಾಣ, 110 ಸ್ಟೇಷನ್ಗಳು, 220 ಸ್ಟೇಷನ್ಗಳು, ಇಂಥ ಹಲವಾರು ಪವರ್ ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲಿ ನಾನು ರೈತರಿಗೆ ಏನು ಸಾಧ್ಯ ಇದೆ, ನೀರು ಹಾಗೂ ಕರೆಂಟ್ ಇವತ್ತು ಕೊಟ್ಟದ್ರಿಂದ ನಮ್ಮಲ್ಲಿ ಶುಗರ್ ಕೇನ್ ಡೆವಲಪ್ ಆಯಿತು. ಕಬ್ಬು ಬೆಳೆ ನೋಡಿ 20,000, 25,000, 10,000 ಹೀಗೆ ಪರ್ ಟನ್ ಎವ್ರಿ ಡೇ ಇವತ್ತು ಕ್ರಷಿಂಗ್ ಆಗ್ತಕ್ಕಂಥದ್ದು. ಇವತ್ತು ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ನೇ, ಏನು ರೈತನಿಗೆ ನಾನು ನೀರು ಕೊಟ್ಟಿದ್ದೀನಲ್ಲ, ಕರೆಂಟ್ ಕೊಟ್ಟಿದ್ದೀನಲ್ಲ, ಅದರಿಂದ ಬೆಳೆ ಬೆಳೀತಾ ಇದ್ದಾರಲ್ಲ, ಅದರಿಂದ ಹಲವಾರು ಜನತೆಗೆ ಅನುಕೂಲ ಆಗ್ತಕ್ಕಂಥದ್ದು. ಹೌದು, ರೈತರಿಗೆ ಸಹಾಯ ಮಾಡ್ತಕ್ಕಂಥ ಸಂತೃಪ್ತಿ ನನಗಿದೆ. ಟೋಟಲ್ ಹೇಳ್ಬೇಕಂದ್ರೆ ಒಟ್ಟು ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ನಾನು ಕುಡಿಯುವ ನೀರಿಗಾಗಿ ಮುಧೋಳ್ ಸಿಟಿಗೆ 177 ಕೋಟಿ ರೂಪಾಯಿಗಳು ಈ ಸರ್ಕಾರದ ಅವಧಿಯಲ್ಲಿ, ಇದೇ ಅವಧಿಯಲ್ಲಿ 177 crore ಬರೀ ಮುಧೋಳ್. ಬಿಜೆಪಿ ಅವರು ಹೇಳೋ ಅನುದಾನ ಇಲ್ಲ ಅನ್ನೋದೆಲ್ಲ ಸುಳ್ಳು, ಎಲ್ಲ ಸುಳ್ಳು. ಓಕೆ, ಶೌಚಾಲಯಗಳು ಇವತ್ತು ಅವಶ್ಯಕತೆ ಇದೆ ಸಿಟಿಯಲ್ಲಿರ್ತಕ್ಕಂಥ ಶೌಚಾಲಯ ಜೊತೆಗೆ ನಾನು ತಿಳಿದ ಹಾಗೆ ಸ್ಮಶಾನಗಳು ಇವೆಲ್ಲ ಆಗಬೇಕಾಗಿದೆ. ರಿಯಲ್ಲಿ ತೊಂದರೆ ಅನುಭವಿಸ್ತಕ್ಕಂಥ ತುಂಬ ಇದೆ. ಸಿಟಿಗಳಲ್ಲಿ ಶೌಚಾಲಯಗಳಿಲ್ಲ ಸರಿ. ಹಳ್ಳಿಗಳಲ್ಲಿ ನಾವು ಮಾಡಬೇಕಾಗಿದೆ, ಅದು ಒಂದು ಕಡೆ. ಅಟ್ಲೀಸ್ಟ್ ಹಳ್ಳಿಗಳಲ್ಲಿ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಇದ್ದರೆ ಅವರೆಲ್ಲೂ ಇಂಥದಕ್ಕೆ ನಾನು 5 ಕೋಟಿ ರೂಪಾಯಿಗಳ ಮಂಜೂರಾತಿ ಕೊಡ್ತಕ್ಕಂಥದ್ದು, ಗಾರ್ಡನ್ ರಿಪೇರಿ ಮಾಡ್ತಕ್ಕಂಥದ್ದು, ಸ್ಟೇಡಿಯಮ್ಗೆ ವಾಟರ್ ಟ್ರ್ಯಾಕ್ ಮಾಡತಕ್ಕಂಥದ್ದು, ವಾಕಿಂಗ್ ಟ್ರ್ಯಾಕ್ ಮಾಡ್ತಕ್ಕಂಥದ್ದು, ಹಲವಾರು ಅಭಿವೃದ್ಧಿ ಕೆಲಸಗಳು ಇವತ್ತು ನಮ್ಮಲ್ಲಿ ಪ್ರಾರಂಭ ಆಗಿದೆ. ಸರ್, ಖುಷಿ ವಿಚಾರ ಅಂದರೆ ಅಬಕಾರಿ ಸಚಿವರು ಅನ್ನೋದಕ್ಕಿಂತ ಹೆಚ್ಚಾಗಿ 1999 ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು. ನೀವು ಮಾತಾಡ್ತಿರಲೇ ಗೊತ್ತಾಗ್ತಿದೆ ರೈತರ ಬಗ್ಗೆ ನಿಮ್ಗಿರುವಂಥ ಆಸಕ್ತಿ, ಮತ್ತೊಂದು ಮಗದೊಂದು. ನಿಜಕ್ಕೂ ರಾಜ್ಯದ ರೈತರು ಸುಭಿಕ್ಷವಾಗಿದ್ದಾರೆ ಅನ್ನಿಸ್ತಿದೆಯಾ? ಈ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗ್ತದೆ ಈ ಬದುಕು, ರೈತನ ಬದುಕು. ಆ ಬದುಕಿಗೆ ನಾವು ಆಶ್ರಯ ಆಗಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ. ಅದಕ್ಕೆ ತಾನೇ ನಾನು APMC ಮಿನಿಸ್ಟರ್ ಇದ್ದಾಗ ತರಕಾರಿಗಳಿಗೂ ಆವರ್ತ ನಿಧಿ ತಂದೆ. ಕರೆಕ್ಟ್. ಟೊಮೆಟೊ, ಆಲೂಗಡ್ಡೆ, ಈರುಳ್ಳಿಗೆ ನಾವೆಲ್ಲ ಹೊತ್ಕೊಂಡು ಹೋಗಿ ಮಾರ್ಕೆಟ್ಗೆ ಒಯ್ತಿದ್ದೀವಿ. ಅಲ್ಲ ತಗೊಂಡು ಬಸ್ಸಿನ ಚಾರ್ಜ್ ಕೊಡೋಕ್ಕಾಗಲಾರ್ದು ಅಲ್ಲೇ ಉಗಿದು ಬಂದುಬಿಡ್ತಿದ್ವಿ. ಅದಕ್ಕೆ ಆವತ್ತು ಆವರ್ತ ನಿಧಿ ತರ್ತಕ್ಕಂಥದ್ದು. SM ಕೃಷ್ಣಾಜಿಯವರ ಮುಖ್ಯಮಂತ್ರಿ ಇದ್ದಾಗ 2002ರಲ್ಲಿ 100 ಕೋಟಿ ರೂಪಾಯಿ ಆವರ್ತ ನಿಧಿಯನ್ನು ತರಕಾರಿಗೆ ಅವತ್ತು ನಾವು ತರ್ತಕ್ಕಂಥ. ರೈತ ಸಂತೆಗಳನ್ನ ಮಾಡಿದೆ. ಅವ್ರಿಗೆ ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ಗಾಗಿ ರೈತರಿಗೆ ಯಾವ್ಯಾವ ದೇಶದಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇನ್ಫಾರ್ಮೇಷನ್ ಸೆಂಟರ್ ಅಂದರೆ ನಾನು ಇನ್ನೂ ಹಲವಾರು ವಿಚಾರಗಳಿದ್ದು. ಒಂದೇನಿತ್ತು, ಒಂದು ಎಕ್ಸ್ಪೋರ್ಟ್ ಇನ್ಫಾರ್ಮೇಷನ್ ಸೆಂಟರ್ ತೆಗೆದ್ರ ಜೊತೆಗೆ ಎಕ್ಸ್ಪೋರ್ಟ್ ಝೋನ್ ಅಂತೇಳಿ ಮಾಡಬೇಕು. ಅಲ್ಲಿ ರೈತ ತನ್ನ ಮಟೀರಿಯಲ್ ತೆಗೆದುಕೊಂಡು ಬಂದರೆ ಯಾವ ದೇಶಕ್ಕೆ ಹೋಗುತ್ತೆ, ಆ ದೇಶದ ಪ್ಯಾಕೇಜ್ ಹೆಂಗಿರಬೇಕು, ಸರ್ಟಿಫೈ ಅಲ್ಲೇ ಮಾಡಬೇಕು, ಅಲ್ಲಿ ಎಲ್ಲವೂ ಸಕಲ ಸೌಲಭ್ಯನೂ ಮಾಡಬೇಕು ಅಂತಕ್ಕಂಥ ಸದಿಚ್ಛೆ ಇತ್ತು. ಮತ್ತು ನನ್ನ ಖಾತೆ ಚೇಂಜ್ ಆಯ್ತು, ಅದು ಅಲ್ಲೇ ಉಳೀತು. ಮತ್ತು ಅದ್ರ ಜೊತೆಗೆ ಯೂನಿವರ್ಸಿಟಿ ಜೋಡಿ ನಾನು ಒಂದು ಅಗ್ರಿಮೆಂಟ್ ಮಾಡ್ಕೊಂಡೆ, ಲ್ಯಾಬ್ ಟು ಲ್ಯಾಂಡ್. ನೀವು ಯೂನಿವರ್ಸಿಟಿಯಲ್ಲಿ ಏನು ನೀವು ಸಂಶೋಧನೆ ಮಾಡ್ತೀರಿ, ಲ್ಯಾಂಡಿಗೆ ತೆಗೆದುಕೊಂಡು ಹೋಗ್ರಿ ಅಂಥೇಳಿ ಅವರಿಗೆ ಅದನ್ನು ಅವತ್ತು ನಾನು ಅಗ್ರಿಮೆಂಟ್ ಮಾಡ್ಕೊಂಡು 2 ಯೂನಿವರ್ಸಿಟಿ, ಅವಾಗ ಅಗ್ರಿ ಯೂನಿವರ್ಸಿಟಿ ಧಾರವಾಡ, ಅಗ್ರಿ ಯೂನಿವರ್ಸಿಟಿ ಬೆಂಗಳೂರು. ಹೀಗೆ ಆವಾಗೂ ನನಗೆ ಮುಖ್ಯಮಂತ್ರಿಗಳು ಭಾಳ ಸಪೋರ್ಟ್ ಮಾಡಿದರು SM ಕೃಷ್ಣ. ಅವತ್ತು ನಾನು ರೈತರ ಪರವಾದ ಹಲವಾರು ಕಾರ್ಯಕ್ರಮ ಮಾಡಿದ್ದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.